ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ವಾಣನಂಬೆ. ವೀಕ್ಷಕರೇ, ಆ, ಇದೇ ಮೇ 16ನೇ ತಾರೀಕು ಲೈಟ್ ಹೌಸ್ ಅಂತಕ್ಕಂತಹ ಒಂದು ವಿಭಿನ್ನವಾಗಿರ್ತಕ್ಕಂತಹ ಚಿತ್ರ ಇದೀಗ ತೆರೆಯನ್ನು ಕಾಣಲಿದೆ. ಸೊ ಯಾವ ರೀತಿಯಾಗಿದೆ ಈ ಲೈಟ್ ಹೌಸು, ಯಾವ ಕಾನ್ಸೆಪ್ಟಲ್ಲಿದೆ ಲೈಟ್ ಹೌಸ್ ಅಂತಂದರೆ ಅದೊಂದು ಒಂದು ಬೆಳಕಿನ ಮನೆನ ಅಥವಾ ಯಾವ ರೀತಿಯಾಗಿ ಇದನ್ನು ಸ್ಕ್ರೀನ್ ಮೇಲೆ ಸೆರೆ ಹಿಡಿದಿದ್ದಾರೆ, ಈ ಕುರಿತಾಗಿ ಮಾತನಾಡಲಿಕ್ಕೆ ಲೈಟ್ ಹೌಸ್ನ ನಿರ್ದೇಶಕರು, ಕತೆ, ಚಿತ್ರಕಥೆ ಎಲ್ಲ ಒಂದು ಸೂತ್ರಧಾರ ಅಂತಲೇ ಹೇಳ್ಬೋದು, ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ನಾವು ನೇರವಾಗಿ ಮಾತನಾಡಿಸೋಣ. ಒಂದು ಸಿನಿಮಾದ ಒಂದು ಕತೆ ಹೇಗಿದೆ, ಕತೆ ಹೇಗೆ ಹುಡಿತು, ಇದರಲ್ಲಿರ್ತಕ್ಕಂಥ ಪಾತ್ರಧಾರಿಗಳ ವಿಶೇಷತೆ ಎಲ್ಲದರ ಕುರಿತಾಗಿ ಮಾತಾಡಲಿಕ್ಕೆ ಸ್ವತಃ ಇವತ್ತು ಡೈರೆಕ್ಟರ್ ಆಗಿರ್ತಕ್ಕಂತಹ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನೇರವಾಗಿ ಮಾತನಾಡಿಸೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಂದೀಪ್ ಕಾಮತ್ ಅಂತ, ಈ ಲೈಟ್ ಹೌಸ್ ಸಿನಿಮಾದ ನಿರ್ದೇಶಕ. ಸರ್, ಫಸ್ಟ್ ಆಫ್ ಆಲ್ ಈಗ ಆಡಿಯನ್ಸು ಲೈಟ್ ಹೌಸ್ ಅಂದ ತಕ್ಷಣ ಏನಪ್ಪ ಇದು ಒಂಥರ ವಿಚಿತ್ರವಾಗಿದೆಯಲ್ಲ ಹೆಸರು, ಅಥವಾ ಒಂಥರ ಏನೋ ಒಂದು ವಿಶಿಷ್ಟತೆವಾಗಿದೆಯಲ್ಲ, ಏನೋ ಯುನಿಕ್ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಸೊ ಲೈಟ್ ಹೌಸ್ ಅಂದ ತಕ್ಷಣ ಈಗ ಒಂದು ಕಾಮನ್ ಪೀಪಲ್ ಥಿಂಕ್ ಮಾಡೋ ಅಂದರೆ ಒಂದು ಬೆಳಕಿನ ಮನೆ ಇರ್ಬೋದು ಅಥವಾ ಏನೋ ಇರ್ಬೋದು ಅಂತ ಹೇಳ್ತಿರ್ತಾರೆ. ಸೊ ಏನಿದು ಲೈಟ್ ಹೌಸ್ ಅಂತಕ್ಕಂಥದ್ದು? ಎಸ್, ಲೈಟ್ ಹೌಸ್ ಅಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಇರುವಂತಹ ಕಾಪುವಿನ ದ್ವೀಪಸ್ತಂಭ, ಅದನ್ನು ಲೈಟ್ ಹೌಸ್ ಅಂತಾರೆ. ಅಂದರೆ ಕರಾವಳಿ ಭಾಗದಲ್ಲಿರುವಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅದು ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ ಲೈಟ್ ಹೌಸ್. ಸೊ ಅಂಥ ಒಂದು ಲೈಟ್ ಹೌಸ್ನ ಸುತ್ತ ನಡೆಯುವಂಥ ಒಂದು ಸ್ಟೋರಿ, ಹಾಗೂ ಒಂದು ಹೆಣ್ಣು ಒಂದು ಮನೆಯ ಬೆಳಕು ಅಂತ ತೋರಿಸಬೇಕು ಅಂತ ಒಂದು ಕಾನ್ಸೆಪ್ಟು, ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಕರಾವಳಿಯ ಸೌಂದರ್ಯವನ್ನು ತೋರಿಸುವಂಥ ಪ್ರಯತ್ನ ಈ ಲೈಟ್ ಹೌಸ್ ಸಿನಿಮಾದಲ್ಲಿ ಆಗಿದೆ. ಒಂದು ಟೋಟಲ್ ಹೇಳಬೇಕಂದ್ರೆ ಸಾಂಸಾರಿಕ ಸಿನಿಮಾ, ಯಾರು ಬೇಕಾದ್ರೂ ಕೂತು ನೋಡ್ಬೋದು, ಏನು ಅದರಲ್ಲಿ ಸಮಸ್ಯೆ ಇಲ್ಲ. ಈ ಸಣ್ಣ ಮಕ್ಕಳಿಂದ ಹಿಡಿದು 70 ವರ್ಷದ 80-100 ವರ್ಷ ಯಾರು ಬೇಕಾದರೂ ಈ ಸಿನಿಮಾವನ್ನು ನೋಡ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅಂತ ಸ್ಟೋರಿ ನಾವು ಮಾಡಿದ್ದೇವೆ ಸರ್. ಸಂದೀಪ್ ಸರ್, ಈಗ ಲೈಟ್ ಹೌಸ್ ಅಂದ ತಕ್ಷಣ ಈಗ ತಾವು ಹೇಳಿದರೆ ಸಮುದ್ರದ ಒಂದು ಕಡಲ ತೀರದ ಬಗ್ಗೆ ನಾವೆಲ್ಲ ಒಂದು ಕೌಟುಂಬಿಕವಾಗಿ ನೋಡ್ತಕ್ಕಂತಹ ಮೂವಿ ಅಂತ. ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪಾತ್ರಧಾರಿಗಳ ಬಗ್ಗೆ, ಅಂದರೆ ಇಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಹಿಟ್ ಆದವರು ಇದ್ದಾರೆ, ಇನ್ನು ಕೆಲವೊಂದಿಷ್ಟು ನ್ಯೂ ಕಮರ್ಸ್ ಇದ್ದಾರೆ, ಅಂದರೆ ಹೊಸ ಮುಖದವರು, ನ್ಯೂ ಫೇಸ್ ಇದ್ದಾರೆ. ಸೊ ಇವರೆಲ್ಲ ಒಂದು ಪಾತ್ರಧಾರಿಗಳನ್ನು ನೋಡಿದಾಗ ಯಾವ ಯಾವ ಪಾತ್ರ ವಿಭಿನ್ನವಾಗಿ ನೀವು ಅದನ್ನು ಸೆರೆ ಹಿಡಿದಿದ್ದೀರಿ? ಎಸ್, ನೋಡಬೇಕಾದ್ರೆ ನಾವು ಮೊದಲಿಗೆ ಇಂಥ ಆರ್ಟಿಸ್ಟ್ಗಳು ಹಾಕಬೇಕಂತ ಪ್ಲ್ಯಾನ್ ಮಾಡಿಲ್ಲ. ಬಟ್ ಸಿನಿಮಾದ ಒಂದು ಕತೆ ನೋಡಿ ಇದನ್ನು ಇಂಥ ಪಾತ್ರವನ್ನು ಇಂಥ ಆರ್ಟಿಸ್ಟ್ ಕೊಟ್ಟರೆ ಮಾತ್ರ ಒಂದು ಆ ಪಾತ್ರಕ್ಕೆ ಒಂದು ವೇಟೇಜ್ ಬರುತ್ತೆ ಅಂದ್ಕೊಂಡು. ಹಾಗಾಗಿ ನೋಡ್ಬೋದು ನೀವು, ಇಲ್ಲಿ ಶೋಭರಾಜ್ ಪವರ್ ಇದ್ದಾರೆ, ನಮ್ಮ ಮಾನಸ್ ಸುಧೀರ್ ಇದ್ದಾರೆ, ಪ್ರಕಾಶ್ ತುಮ್ನಾಡು, ದೀಪಕ್ ರೈ ಬಾಣಾಜಿ, ಹಾಗೂ ಪ್ರತಿಯೊಬ್ಬರು ಒಂದು ಒಳ್ಳೆ ರೋಲಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಿದ್ದಾರೆ. ಹಾಗೂ ಇದರಲ್ಲಿ ಹೇಳಬೇಕಂದ್ರೆ ಮೋರ್ ದ್ಯಾನ್ 50 ಸ್ಟೂಡೆಂಟ್ಸ್ ಅಂದರೆ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಅಚಲ್ ಮತ್ತು ಅಪೂರ್ವ ಮಾಳ ಈ ಕಥೆಯ ಜೀವಾಳುಗಳು ಅಂತ ಹೇಳ್ಬೋದು. ನಿಮ್ಮನ್ನು ಒಂದು ಕ್ಷಣ ಅಳಿಸುವಲ್ಲಿ ನಾವು ಯಶಸ್ವಿಯಾಗಿದೆ. ಯಾಕಂದರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಪ್ರೀಮಿಯರ್ ಶೋ ಆಗಿ ಯಶಸ್ವಿಯಾಗಿದೆ, ಎಲ್ಲರನ್ನು ಕಣ್ಣಲ್ಲಿ ನೀರು ತರಿಸಿದೆ. ಸೊ ಅದೇ ರೀತಿ ಇವತ್ತು ಬೆಂಗಳೂರಲ್ಲಿ ಕೂಡ ಅದು ಆಗತ್ತೆ ಅಂತ ನಮ್ಮ ಯೋಚನೆ ಆಗತ್ತೆ. ಸೊ ಈ ಲೈಟ್ ಹೌಸನ್ನು ರೆಡಿ ಮಾಡಿಕೊಂಡು ಇಷ್ಟೆಲ್ಲ ಒಂದು ಸೈಕಲ್ ಹೊಡ್ಕೊಂಡು ಬರಲಿಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಸರ್? ಅಂದರೆ ಆ ಟೈಮ್ ಆ ಒಂದು ಟೈಮ್ಸ್ ಹೇಗಿದೆ ಸರ್? ಅದು ಟೈಮ್ಸ್ ಅಂದರೆ ಲಾಸ್ಟ್ ಜನವರಿ 2024 ನಾನು ಒಂದು ಆಫೀಸಲ್ಲಿ ಕೂತಾಗ ಬಂದ ಒಂದು ಕಾನ್ಸೆಪ್ಟ್ ಲೈಟ್ ಹೌಸ್. ಸುಮ್ಮನೆ ಒಂದು ಕಾಪುವಿನ ಉಡುಪಿ ಜಿಲ್ಲೆಯಲ್ಲಿ ಕಾಪುವಲ್ಲಿರೋ ಲೈಟ್ ಹೌಸ್ ಕಣ್ಮುಂದೆ ಬಂತು. ಆ ಲೈಟ್ ಹೌಸ್ ಬಂದಾಗ ಅದರ ಮೇಲೆ ಒಂದು ಸಿನಿಮಾ ಮಾಡಬೇಕು, ಅದನ್ನು ಜನರಿಗೆ ಇನ್ನಷ್ಟು ತೋರಿಸ್ಬೇಕು ಒಂದು ಕಲ್ಪನೆ ಬಂದಾಗ ಹುಟ್ಟಿಕೊಂಡದೇ ಲೈಟ್ ಹೌಸ್. 1 ವರ್ಷ ಆಯ್ತು ಸರ್. 1 ವರ್ಷ ಮುಗಿಸಿ ಈಗ ಶೂಟಿಂಗ್ ಆಗಿಯೇ 8 ತಿಂಗಳಾಯಿತು. ಎಸ್. ಈಗ ಸಂದೀಪ್ ಸರ್, ಈಗ ನಾವು ನೋಡಿದ್ವಿ ಸ್ಕ್ರೀನ್ ಮೇಲೆಲ್ಲ ನಾವು ನೋಡ್ತಾ ಇದ್ವಿ ಲೈಟ್ ಹೌಸ್ ಬ್ಯಾನರ್ಗಳಲ್ಲೆಲ್ಲ ನೋಡಿದ ತಕ್ಷಣ ಆಲ್ಮೋಸ್ಟ್ ಅಂದರೆ ಕರಾವಳಿ ಭಾಗದ ಎಲ್ಲ ಪಾತ್ರಧಾರಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಏನು, ಆ ಪಾತ್ರಕ್ಕೆ ಮತ್ತಷ್ಟು ಜೀವ ತುಂಬಲಿಕ್ಕೆ ಅಂತನಾ, ಅಥವಾ ಆ ಪಾತ್ರದಲ್ಲಿ ಇನ್ನೂ ಜಾಸ್ತಿ ಅಂದರೆ ಕರಾವಳಿ ಭಾಗದವ್ರನ್ನ ಹಾಕೊಂಡ್ರೆ ಇನ್ನೂ ಜಾಸ್ತಿ ಅವರು ಒಂದು ಗುಡ್ ಔಟ್ಪುಟ್ಟನ್ನು ಕೊಡ್ಬೋದು, ಆ ಒಂದು ಹಿನ್ನೆಲೆಯಲ್ಲಿ ಆ ಥರ ಏನಾದರೂ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ? ಕರಾವಳಿಯಲ್ಲಿ ತುಂಬ ದೊಡ್ಡ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ ಸರ್. ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಇಂಥ ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಇಂಥ ಆರ್ಟಿಸ್ಟ್ಗಳು ಆ ಪಾತ್ರಕ್ಕೆ, ಯಾಕೆಂದರೆ ಕರಾವಳಿ ಭಾಗದಲ್ಲಿ ಸೀಮಿತ ಆಗಿದ್ದಾರೆ, ಅವರಿಗೆ ಕರಾವಳಿ ಭಾಗದ ಎಲ್ಲ ಅರಿವಿರುತ್ತೆ, ಹಾಗೂ ನೈಜವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು. ಖುಷಿಯಾಗತ್ತೆ. ಮತ್ತು ಸಿಂಗರ್ಗಳು ಹೇಳ್ಬೇಕಂದ್ರೆ ನಮ್ಮ ಇದರಲ್ಲಿ 4 ಸಾಂಗ್ ಇದೆ. ವಿಜಯ್ ಪ್ರಕಾಶ್, ವಾಸಿಕ್ ವೈಭವ್ ಎಲ್ಲ ಹಾಡಿದ್ದಾರೆ. ಸಣ್ಣ ಹುಡುಗಿ ದಿಯಾ ಹೆಗಡೆ ಮತ್ತು ಪೃಥ್ವಿ ಭಟ್ ಎಲ್ಲ ಹಾಡಿದ್ದಾರೆ. ಒಂದು ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿದೆ ನಮ್ಮ ಕಾರ್ತಿಕ್ ಮುಲ್ಕಿ ಸಹ ಒಳ್ಳೆ ಮ್ಯೂಸಿಕ್ ಮಾಡಿದೆ. ಲಿರಿಕ್ಸ್ ಕೂಡ ಅಷ್ಟೇ ನಮ್ಮ ರವೀಂದ್ರ ನಾಯ್ಕ್ ಸಣ್ಣಕ್ಕೆ ಬಿಟ್ಟು, ಮತ್ತು ನಮ್ಮ ಕ್ಲಿಂಗ್ ಜಾನ್ಸನ್ ಅಂತ, ಹಾಗೂ DOP ಮತ್ತು ಎಡಿಟರ್ ಆಗಿ ನಮ್ಮ ಪ್ರಜ್ವಲ್ ಸುವರ್ಣ. ಒಂದು ಒಳ್ಳೆ ಟೀಮ್ ಇದೆ, ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ನಮ್ಗೆ ಹೋಪ್ಸ್ ಇದೆ ಸರ್. ಸೊ ಲೈಟ್ ಹೌಸ್ನ ಈ ಒಂದು ಚಿತ್ರಣ ಕಂಪ್ಲೀಟಾಗಿ ಬರೀ ಅಂದರೆ ಕರಾವಳಿ ಭಾಗದಲ್ಲೇ ಇದನ್ನು ಚಿತ್ರೀಕರಣ ಮಾಡಲಾಗಿದೆಯಾ, ಅಥವಾ ಬೇರೆ ಬೇರೆ ಮತ್ಯಾವುದೋ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಿದೆಯಾ ಅಂತ? ಇಲ್ಲ, ಸಂಪೂರ್ಣವಾಗಿ ಉಡುಪಿ ಜಿಲ್ಲೆ, ಉಡುಪಿ ತಾಲೂಕು ಮತ್ತು ಕಾರ್ಕಳ ತಾಲೂಕಲ್ಲೇ ಶೂಟಿಂಗ್ ಮಾಡಿದ್ದು. ನೀವು ನೋಡ್ಬೋದು, ಸುಂದರ ಪರಿಸರ, ಸುಂದರ ನೇಚರ್ ನಮ್ಮ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳ್ತೇನೆ ಸರ್. ಸೊ ಒಂದು ಮೂವಿನ ಮಾಡ್ಬೇಕಂತಂದ್ರೆ ಒಂದು ಸ್ಟೋರಿ ಎಷ್ಟು
ಪ್ರಾಮುಖ್ಯತೆಯನ್ನು ಹೊಂದಿರುತ್ತೋ ಅಷ್ಟೇ ಕೂಡ ಫಿನಾನ್ಷಿಯಲ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಒಂದು ಈ ಚಿತ್ರ ಅಂತ ಬಂದಾಗ ನಿಮಗೆ ಯಾವ ರೀತಿಯಾಗಿ ನಿಮಗೆ ಫಿನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಆಯಿತಾ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೆಲ್ಪ್ ಮಾಡಿದ್ರಾ, ಅಥವಾ ಯಾವ ರೀತಿಯಾಗಿ ಇದಕ್ಕೆ ನೀವು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ರಿ? ಅದೇ ಸಿನಿಮಾ ಮಾಡಬೇಕು ಅಂತ ನಾನು ನಮ್ಮ ಪ್ರೊಡ್ಯೂಸರ್ ಆದಂಥ ಶ್ರೀ ದತ್ತಾತ್ರೇಯ ಪಾಠಕ್ ಅವ್ರ ಹತ್ರ ಕೇಳಿದೆ, ಈ ಥರ ಸಿನಿಮಾ ಮಾಡಬೇಕು ಸರ್, ಸಣ್ಣ ಬಜೆಟ್ ಮಾಡಬೇಕು ಅಂದ್ಕೊಂಡದ್ದು. ಬಟ್ ಬಜೆಟ್ ಜಾಸ್ತಿ ಆಯಿತು, ಯಾಕಂದ್ರೆ ನಮ್ಮ ಕಲ್ಪನೆ ಬೇರೆ ಇತ್ತು, ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹಾಕೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಸಿನಿಮಾದ ಒಂದು ಕತೆ ಒಂದು ಹಂತಕ್ಕೆ ಬಂದಾಗ ಸ್ಕ್ರಿಪ್ಟ್ ವರ್ಕಲ್ಲಿ ಆದಮೇಲೆ ಇದನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಯೋಚಿಸಿ ಇದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೇವೆ. ಪ್ರೊಡ್ಯೂಸರ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಇದು ಮಟ್ಟ. ಸೊ ಪ್ರತಿಯೊಂದು ಪಾತ್ರಧಾರಿಗಳಂತ ನೋಡಿದಾಗ ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ತುಂಬ ಪಾಪ್ಯುಲರ್ ಆಗಿರ್ತಕ್ಕಂತಹ ಪಾತ್ರಧಾರಿಗಳಿದ್ದಾರೆ. ಹೊಸ ಫೇಸ್ಗಳನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ನಿಮಗೆ ಯಾವುದೊಂದು ಟಾಸ್ಕ್ ಹೇಗಿತ್ತು? ಅಂದರೆ ಎಷ್ಟು ನಿಮಗೆ ಅವ್ರದ್ದು ಕ್ವಶನ್ ಇತ್ತು, ಇವ್ರನ್ನ ನಾನು ಹ್ಯಾಂಡಲ್ ಮಾಡ್ಬೋದಾ, ಈ ಪಾತ್ರಕ್ಕೆ ಇವರು ಸೂಟ್ ಆದಮೇಲೆ ಇವ್ರನ್ನ ನಾನು ಯಾವ ರೀತಿಯಾಗಿ ನಾನು ಹ್ಯಾಂಡಲ್ ಆ ಥರ ಏನಾದರೂ ಸ್ವಲ್ಪ ಏನಾದರೂ ಸೈಕಲ್ ಏನಾದರೂ ಹೊಡೆದ್ರ ಸೆಟಲ್ಲಿ ಅಂತ? ಎಸ್, ನಿಜವಾಗ್ಲೂ ಆ ಥರ ಇಲ್ಲ. ಯಾಕಂದರೆ ಈಗ ಸೀನಿಯರ್ ಆರ್ಟಿಸ್ಟ್ ಎಲ್ಲರೂ 10 ಸಿನಿಮಾ ಮಾಡಿದವ್ರು, 4 ಸಿನಿಮಾ ಮಾಡಿದವರು, ತುಳು ಫಿಲ್ಮ್ ಮಾಡಿದವರು ಇರೋದು. ಅವರಿಗೆ ಎಂಥ ಕಷ್ಟ ಇಲ್ಲ, ಯಾಕಂದ್ರೆ ನಾವು ಹೇಳಿದನ್ನು ಅದಕ್ಕಿಂತ ಡಬಲ್ ಆಗಿ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಅವರನ್ನು ಹ್ಯಾಂಡಲ್ ಮಾಡಿದ್ದೇವೆ. ಮಕ್ಕಳು ಕೂಡ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಸಾಧಾರಣ ಒಂದು 50 ಮಕ್ಕಳು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದೀಗ ಕರಾವಳಿ ಭಾಗದ ಒಂದು ಸಿನಿಮಾ ಅಂತ ಅಂದ ತಕ್ಷಣ ಇದು ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ಬೇರೆ ಈಗ ಉತ್ತರ ಕರ್ನಾಟಕ ಆಗಿರ್ಬೋದು, ಅಥವಾ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕಡೆ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಅಂದರೆ ಈ ಭಾಗದಂತ ಬಂದಾಗ ಇವರು ಕೂಡ ಸಿನಿಮಾ ಎಂಜಾಯ್ ಮಾಡ್ಬೋದಾ ಅಂತ? ಖಂಡಿತ ಎಂಜಾಯ್ ಮಾಡ್ಬೋದು. ಯಾಕಂದರೆ ನಮ್ಮ ಸೀನರಿಗಳು ಮಾತ್ರ ಕರಾವಳಿ ಭಾಗದಿದೆ, ಬಟ್ ಸ್ಟೋರಿ, ಇಮೋಷನ್ಸ್ ಎಲ್ಲ ನೈಜ ಜೀವನದಲ್ಲಿ ನಡೆದಂಥ ಘಟನೆ ಮುಂಚೆ ನಡೀತಿತ್ತು, ಈಗಲೂ ಕೆಲವು ನಡೀತಾ ಉಂಟು. ಸೊ ಹಾಗೂ ನೇತ್ರದಾನ ಮಹಾದಾನ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದೇವೆ ಈ ಸಿನಿಮಾದಲ್ಲಿ. ಹಾಗಾಗಿ ಎಲ್ಲರೂ ಎಲ್ಲಿ ಕೂತ್ಕೊಂಡು ನೋಡ್ಬೋದು ಅಂತ, ನಮ್ಮ ಸಿನಿಮಾ ನೋಡ್ಬೋದು ಅಂತ ಹೇಳ್ತೇನೆ ಸರ್. ಸೊ ಇವತ್ತು ಪ್ರೀಮಿಯರ್ ಶೋಗೆ ಕಾಲಿಟ್ಟಿದ್ದೀರಿ. ಸೊ ಬರೋ ಮೇ 16ಕ್ಕೆ ತುಂಬ ಗ್ರ್ಯಾಂಡಾಗಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ. ಸೊ ಸಿನಿಮಾ ಮೇಲೆ ಎಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಎಲ್ಲ ಪಾತ್ರಧಾರಿಗಳಾಗೂ ನಿಮ್ಮ ಒಂದು ಶ್ರಮವೂ ಕೂಡ? ಸಿನಿಮಾ ಮೇಲೆ ತುಂಬ ನಿರೀಕ್ಷೆ ಉಂಟು, ಯಾಕಂದರೆ ಒಳ್ಳೆ ಮೆಸೇಜ್ ಕೊಟ್ಟಿದೆ ಜನತೆಗೆ. ಇದುವರೆಗೆ ಆದ ಒಂದು ಪ್ರೀಮಿಯರ್ ಶೋ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ನಮ್ಮ ಜನರು, ಸ್ಪೆಷಲಿ ಕರಾವಳಿ ಭಾಗ ಜನರು ಈ ಸಿನಿಮಾವನ್ನು ಖಂಡಿತ ಗೆಲ್ಲಿಸ್ತಾರೆ ಅಂತ ಒಂದು ಭರವಸೆ ನಮಗಿದೆ. ಹಾಗೂ ಲೈಟ್ ಹೌಸ್ ಗೆಲ್ಲುತ್ತೆ ಸರ್. ಸೊ ಲೈಟ್ ಹೌಸ್ ಅಂತ ಹೇಳಿದ್ರಿ ಸರ್, ಆವಾಗಲೇ ತಾವು ಹೇಳಿದರೆ ಪ್ರೇಕ್ಷಕರನ್ನು ತುಂಬ ಎಮೋಷನ್ ಆಗಿ ನಾವು ತೊಗೊಂಡು ಹೋಗ್ತೀವಿ, ತುಂಬ ಎಮೋಷನಲ್ ಆಗಿ ನಾವು ಅವ್ರನ್ನ ತೊಗೊಂಡು ಹೋಗ್ತೀವಿ ಅಂತ. ಅಂದರೆ ಅಷ್ಟೊಂದು ಭಾವನಾತ್ಮಕವಾಗಿರ್ತಕ್ಕಂತಹ ಕತೆ ಇದೆಯಾ, ಅಥವಾ ಅಲ್ಲಲ್ಲಿ ಒಂಚೂರು ಸ್ವಲ್ಪ ಸ್ಮೈಲಿಂಗ್ ಇರ್ಬೋದು, ಅಥವಾ ಕಾಮಿಡಿ ಇರ್ಬೋದು, ಆ ಥರ ಪಾತ್ರಧಾರಿಗೆ ಅಂದರೆ ಯಾವ ಒಂದು ಭಾವನೆಗಳಿಗೆ ಅಥವಾ ಯಾವ ಒಂದು ಸ್ಟೋರಿಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ ಅಂದರೆ ಈ ಲೈಟ್ ಹೌಸಲ್ಲಿ? ಇಟ್ಸ್ ಫುಲ್ ಆಫ್ ಪ್ಯಾಕೇಜ್ ಉಂಟು ಸರ್. ಇದರಲ್ಲಿ ಕಾಮಿಡಿ ಇದೆ ಸ್ವಲ್ಪ ಲೈಟಾಗಿ, ಹಾಗೂ ನಮ್ಮ ಕಲೆ ಸಂಸ್ಕೃತಿಯನ್ನು ತೋರಿಸುವ ಪ್ರಯತ್ನ, ಇಮೋಷನ್ಸ್ ಜಾಸ್ತಿ ಇದೆ. ಒಂದು ಸಂಸಾರ ಒಟ್ಟಿಗೆ ಕೂತು ಸಿನಿಮಾ ನೋಡ್ಬೋದು, ಬರುವಾಗ ನಗ್ತಾ ಬರ್ತಾರೆ, ಹೋಗುವಾಗ ಅಳ್ತಾ ಹೋಗ್ಬೋದು ಅಂತ ಒಂದು ಕತೆ ನಾವು ಕೊಟ್ಟಿದ್ದೇವೆ. ಈ ಸಿನಿಮಾ ನೋಡಿ ಜನರಿಗೆ ಕಲಿಲಿಕ್ಕೆ ತುಂಬ ಉಂಟು, ಒಂದು ಮೆಸೇಜ್ ಇದೆ. ಹಾಗಾಗಿ ಜನರಲ್ಲಿ ಮನ ಪರಿವರ್ತನೆ ಖಂಡಿತ ಆಗುತ್ತೆ ಅಂತ ಹೇಳ್ತೇನೆ. ಮೂವಿಯಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಕೆಲವೊಬ್ರು ನಿಮಗೆ ತುಂಬ ಕ್ಲೋಸ್ ಇರ್ತಾರೆ, ಇನ್ನು ಕೆಲವೊಬ್ರು ನ್ಯೂ ಕಮರ್ಸ್ ಇರ್ತಾರೆ. ಅವ್ರು ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ? ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಪ್ರಕಾರ ನಾವು ಅಂದ್ಕೊಂಡ ಲೆವೆಲಿಗೆ ಹೆಚ್ಚು ಮೂವಿ ಬಂದಿದೆ, ಒಳ್ಳೆ ಬಂದಿದೆ ಅಂತ ಹೇಳ್ತೇನೆ. ಸೊ ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಲೈಟ್ ಹೌಸ್ ಕಡೆಯಿಂದ? ಎಸ್, ಒಂದು ಸಂಪೂರ್ಣವಾದ 100% ಫ್ಯಾಮಿಲಿ ಸಿನಿಮಾ ಲೈಟ್ ಹೌಸ್ ಬರ್ತಾ ಇದೆ. ಎಲ್ಲರೂ ನೋಡ್ಬೇಕಂದ್ರೆ ನಮ್ಮ ಒಂದು ಯೋಜನೆ, ನಮ್ಮ ಒಂದು ಆಶಯ. ಯಾಕಂದರೆ ಈಗ ಮಕ್ಕಳಿಗೆ ರಜೆ ಉಂಟು, ನೀವು ಎಂತೆಂಥ ಸಿನಿಮಾ ತೋರಿಸ್ತೀರಾ, ಕಮರ್ಷಿಯಲ್ ಆಗಿ ತೋರಿಸ್ತೀರಾ, ಹಾರರ್, ಅದು ಸಸ್ಪೆನ್ಸ್, ಫೈಟಿಂಗ್ ಸಿನಿಮಾ ತೋರಿಸ್ತೀರಾ. ಒಮ್ಮೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಇಂಥ ಒಂದು ಸಾಂಸಾರಿಕ ಸಿನಿಮಾ ತೋರಿಸಿ, ಆವಾಗ ನಿಮ್ಮ ಮಕ್ಕಳಿಗೂ ತುಂಬ ಕಲಿಲಿಕ್ಕೆ ಸಿಗ್ತದೆ, ನಿಮಗೂ ತುಂಬ ಕಲಿಲಿಕ್ಕೆ ಸಿಗುತ್ತೆ. ಒಂದು ಸಾಂಸಾರಿಕ ಸಿನಿಮಾ ಮಾಡಿದ್ದೇವೆ, ಎಲ್ಲ ನೋಡಿ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಲೈಟ್ ಹೌಸ್ಗೆ. ನಮ್ಮ ವಿಶ್ವವಾಣಿ ಟಿ ವಿ ಕಡೆಯಿಂದ ನಿಮಗೆ ಶುಭವಾಗಲಿ. ಎಲ್ಲರೂ ಕೂಡ ಬಂದು ಮೇ 16ಕ್ಕೆ ಲೈಟ್ ಹೌಸನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.